नमोस्तुते नारायणी नमोस्तुते सृष्टिस्थिति विनाशानां शक्तिभूते सनातने गुणाश्रये गुणमये नारायणी सृष्टिस्थिति विनाशानां शक्तिभूते सनातने गुणाश्रये नारायणी नमोस्तुते नारायणी नमोस्तुते। ನೀನು ಹೇಳ್ತಾ ಇರೋ ಸುಳ್ಳು, ನಾನು ನಂಬಲ್ಲ ಇದನ್ನ. ಇದೇ ನಿಜ, ಇದೇ ಸತ್ಯ. ನಿಮಗೆ ಇನ್ನೂ ನಂಬಿಕೆ ಬರಲಿಲ್ಲ ಅಂದ್ರೆ ನಿಮ್ಗೆ ಇಷ್ಟ ಬಂದ ಹಾಗೆ ಮಾಡಿ, ನಾನು ತಡೆಯೋಲ್ಲ. ಆಯ್ತಾ ಮುಖಕ್ಕೆ ಮಂಗಳಾರತಿ? ಉತ್ಸವದ ಪ್ರಾರಂಭದ ಕಾಲಕ್ಕೇನೆ. ಎಂಥ ಮಂಗಳಾರತಿ? ಜಗಜ್ಜಾಹೀರ ಮಾಡಿದ್ನಲ್ಲ ಆ ಬಂಗಾರಿ ಸುಂದರಿನ ಕೊಂದಿದ್ದು ನೀವೇ ಅಂತ. ಅದಕ್ಕೆ ನಮ್ಮವ್ರು ಸರಿಯಾದ ಶಾಸ್ತಿ ಮಾಡಿದ್ದಾರೆ. ಆದರೆ ಇಡೀ ಚಕ್ರಾಪುರಿಗೆ ಸುದ್ದಿ ಅಂತೂ ಆಯ್ತಲ್ಲ, ಸುಂದರಿನ ನೀವೇ ಕೊಂದಿದ್ದು ಅಂತ. ಯಾರು ನಂಬ್ತಾರೆ? ಇಡೀ ಚಕ್ರಾಪುರಿ ನನ್ನ ಮಾತಿನ ಮೇಲೆ ನಿಂತಿದೆ. ಅರ್ಧ ಜನನಾದರೂ ನಂಬ್ತಾರೆ, ಇನ್ನರ್ಧ ಜನಕ್ಕೆ ನಿಮ್ಮ ಮೇಲೆ ಅನುಮಾನ ಅಂತೂ ಉಳಿಯುತ್ತೆ. ಒಟ್ಟಾರೆ ಇಡೀ ಊರಿನಲ್ಲಿ ನಿಮ್ಮ ಮರ್ಯಾದೆ ಈಗ 3 ಕಾಸು. ಅಂದ್ಕೊಳ್ಳಿ ಬಿಡು, ನನಗೇನು ಭಯ ಇಲ್ಲ. ಪೊಲೀಸ್ನವ್ರು ಸುದ್ದಿ ಮುಟ್ಟಿದ್ರೆ ವಿಚಾರಣೆ ಅಂತೂ ಆಗುತ್ತೋ? ಶಾಸ್ತ್ರಿಗಳು ಪೊಲೀಸ್ ಠಾಣೆ ಮೆಟ್ಲು ಹತ್ತಿದ್ರಂದ್ರೆ ಮುಗೀತಲ್ಲ. ಅಡಕೆಗೆ ಹೋದ ಮಾನ ಆನೆ ದಾನ ಮಾಡಿದ್ರು ಬರಲ್ಲ ಅಂತ. ಈ ಚಕ್ರಾಪುರಿ ಜನ ನನ್ನನ್ನು ನಡೆದಾಡೋ ಅಮ್ಮನವರು ಅಂತ ನನ್ನ ಕಾಲಿಗೆ ಬೀಳ್ತಾರೆ. ಸತ್ಯ ಗೊತ್ತಾದರೆ ಇದೇ ಕಾಲಿಗೆ ಬೀಳೋ ಜನ ತಲೆಯಲ್ಲಿರೋ ನಿಮ್ಮ ಜುಟ್ಟು ಹಿಡ್ಕೋತಾರೆ, ಪಶ್ಚಾತ್ತಾಪ ಪಡ್ತಾರೆ. ಇಂಥವನನ್ನು ನಾವು ದೇವ್ರ ಸ್ಥಾನದಲ್ಲಿ ಕೂರಿಸಿದ್ವಲ್ಲ ಅಂತ. ಮಾತಾಡಿ ಶಾಸ್ತ್ರಿಗಳೇ, ಮಾತಿಗೆ ಮಾತಿತ್ತು ಇಷ್ಟೊತ್ತವರೆಗೂ. ಈಗ ಯಾಕೆ ನಾಲಿಗೆಗೆ ಬೀಗ ಬಿತ್ತು? ನಾನು ಹೇಳಿರಲಿಲ್ವಾ ಇವತ್ತಿನ ನಿಮ್ಮ ದಿನ ಭವಿಷ್ಯನ? ಇವತ್ತೇನಾದರೂ ನಡೆಯುತ್ತೆ ಅಂತ. ಇದೆಲ್ಲ ಯಾಕೆ ಆಗ್ತಿರೋದು ಹೇಳಿ? ಆ ತಲೆಮಾಸದ ವಾಮಾಚಾರ್ಯ ಸಹವಾಸ ಮಾಡಿದಿರಲ್ಲ, ಅದರ ಕೊಡುಗೆ. ಮೊದಲನೇ ಅಂಕದ ಪರದೆ ಎದ್ದಿದೆ, ಇನ್ನೂ ನಾಟಕ ಬಾಕಿ ಇದೆ. ಹೋಗಿ, ನಿಮಗಿಂತ ಮುಂಚೆ ಉತ್ಸವ ಹೊರಟುಬಿಡುತ್ತೆ, ಆಮೇಲೆ ಅದು ನಿಮ್ಮ ಕೈಗೆ ಸಿಗದೆ ಹೋಗುತ್ತೆ.
ಇವರು ಬೆಳಗ್ಗೆನೆ ಮನೆ ಬಿಟ್ಟು ಹೋದವರು ಇನ್ನೂ ಬಂದಿಲ್ಲ. ಎಲ್ಲಿ ಹೋಗಿದ್ದಾರೆ ಅಂತಾನೆ ಗೊತ್ತಿಲ್ಲ. ಇಲ್ಲಿಗೇನಾದರೂ ಬಂದಿದ್ರಾ? ಆವತ್ತು ಗಲಾಟೆ ಮಾಡ್ಕೊಂಡು ಹೋದೋನು ಆಮೇಲೆ ಬಂದೇ ಇಲ್ಲ. ಅವರಿಗೆ ಅನುಮಾನದ ಭೂತ ಕಾಡ್ತಾ ಇದೆ. ನಾನು ತಾಯಿ ಆಗ್ತಾ ಇರೋದು. 3 ಹೊತ್ತು ಅದೇ ಜಪ ಮಾಡ್ತಾ ಇರ್ತಾರೆ. ಮೊನ್ನೆ ತಾನೇ ತಿಳಿಸಿ ಹೇಳಿದ್ದೀನಿ. ಆದ್ರೂ ಸುನೀತಾ, ನನ್ನ ಹತ್ರನಾದರೂ ಸತ್ಯ ಹೇಳೆ. ಜಗ್ಗಿ ಅನುಮಾನ ಪಡೋದ್ರಲ್ಲಿ ಅರ್ಥ ಇದೆ ಅಲ್ವಾ? ಜಗ್ಗಿ ಒಬ್ಬನೇ ಅಲ್ಲ, ಊರಿನಲ್ಲಿ ಎಲ್ರಿಗೂ ನಿನ್ನ ಮೇಲೆ ಅನುಮಾನ. ಅದರಲ್ಲಿ ಅನುಮಾನ ಪಡುವಂಥದ್ದು ಏನಿದೆ? ಅನುಮಾನ ಅಲ್ಲ, ನೀವೆಲ್ಲ ಸೇರ್ಕೊಂಡು ನನಗೆ ಅವಮಾನ ಮಾಡ್ತಾ ಇದ್ದೀರಾ. ಅವಮಾನ ಎಂಥದ್ದೇ? ನಿನಗೂ ಅವನಿಗೂ ಒಂದು ದಿನ ಆದರೂ ಪ್ರೀತಿ ಇರಲಿಲ್ಲ. ಒಂದು ದಿವಸಕ್ಕಾದರೂ ನೀವಿಬ್ಬರು ಹಿತವಾಗಿದ್ದಿದ್ದು ಕಾಣೆ. ಒಬ್ಬರು ತಲೆ ಕಂಡ್ರೆ ಇನ್ನೊಬ್ರಿಗೆ ಆಗೋದಿಲ್ಲ. ಅಂದಮೇಲೆ ನೀ ತಾಯಿ ಆಗೋದಕ್ಕೆ ಹೇಗೆ ಆಗತ್ತೆ? ಗರ್ಭಕೋಶ ಹೋಯಿತು, ಯಾವ ವಿಧದಲ್ಲೂ ನೀನು ತಾಯಿ ಆಗ್ಲಾರೆ ಅಂತ ಹೇಳಿದ್ದೆ. ಹಾಗಿದ್ದ ಮೇಲೆ ಇದು ಹೇಗೆ ಸಾಧ್ಯ? ಎಲ್ರಿಗೂ ಬಂದಿರೋ ಅನುಮಾನನೇ ನಮ್ಮನ್ನು ಕಾಡ್ತಾ ಇರೋದು. ಹೇಳು ಸುನೀತಾ, ನನ್ನ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರ ಕೊಡು. ಮಾತಾಡೆ. ನೀ ಹೀಗೆ ಮಾತಾಡದೆ ಇದ್ರೆ ಜನ ತಿಳ್ಕೊಂಡಿರೋದೇ ಸತ್ಯ ಅಂತ ಆಗತ್ತೆ. ಆಗ ಇನ್ನೂ ಅವಮಾನ ಅಲ್ವಾ ನಿನಗೆ? ಅದನ್ನೆಲ್ಲ ಅನ್ನಿಸ್ಕೊಂಡು ಬದುಕಿರ್ಬೇಕಾ ನೀನು? ಅವನು ಏನು ಕೇಳಿದ್ರು ಮೌನವಾಗಿರ್ತೀಯಂತೆ. ಬಲವಂತ ಮಾಡಿದ್ರೆ ದುರ್ಗಾ ಸಪ್ತಾಹದಲ್ಲಿ ಭಾಗವಹಿಸಿದ್ರಿಂದ ತಾಯಿ ಕೃಪೆಯಿಂದ ಸಂತಾನ ದಕ್ಕಿದೆ ಅಂತ ಹೇಳ್ತೀಯಂತೆ. ಆ ಮಹಾತಾಯಿ ಸಂತಾನ ಭಾಗ್ಯ ಕೊಡ್ತಾಳೆ ನಿಜ. ಆದರೆ ನಿನ್ನ ಪರಿಸ್ಥಿತಿನಲ್ಲಿ ಅದು ಹೇಗೆ ಸಾಧ್ಯ? ಮಾತಾಡು ಅಂದೆ. ಹೀಗೆ ಮೌನವಾಗಿದ್ದು ಎಲ್ಲರೂ ಕೊಲ್ತಿದ್ಯಾ? ನಿನ್ನ ಮುಂದೆ ನಿಜ ಹೇಳಿಬಿಡ್ತೀನಿ ಅಕ್ಕ. ನಾನು ಗರ್ಭಿಣಿ ಅಲ್ಲ. ನನ್ನ ಹೊಟ್ಟೆಲಿ ಮಗು ಇಲ್ಲ ಅಕ್ಕ. ಇದೆಲ್ಲ ನಾನು ಆಡಿದ ನಾಟಕ. ನಾಟಕನ? ನೀನು ನಾಟಕ ಆಡೋಂಥ ಪರಿಸ್ಥಿತಿ ಏನೇ ಇತ್ತು? ಅವತ್ತು ದುರ್ಗಾ ಸಪ್ತಾಹದ ಕೊನೆ ದಿನ ಜಾಜಿನ ಮದುವೆ ಆಗೋದಕ್ಕೆ ನನ್ನ ಗಂಡ ಎಲ್ಲ ತಯಾರಾಗೇ ಬಂದಿದ್ರು. ಒಪ್ಪದೆ ಹೋದರೆ ಅವಳನ್ನ ಎತ್ಕೊಂಡು ಹೋಗಿ ತಾಳಿ ಕಟ್ತೀನಿ ಅಂತ ಹೇಳ್ತಾ ಇದ್ರು. ಇವ್ರ ಬಂಡಾಟದಲ್ಲಿ ಆ ಹುಡುಗಿ ಮಾಳು ಹಾಳಾಗಿ ಹೋಗ್ತಾ ಇತ್ತು. ಅದಕ್ಕೆ ಈ ಥರ ನಾಟಕ ಮಾಡಿದೆ. ಆಗ ನನಗೆ ಹೊಳೆದಿದ್ದು ಇದೊಂದೇ ದಾರಿ ಅಕ್ಕ. ಇದೆಲ್ಲ ಸಾಧ್ಯನೇ ಇಲ್ಲ ಅಂತ ನನ್ನನ್ನು ಬಲವಂತ ಮಾಡಿ ಕೇಳಿದ್ರು. ಅದಕ್ಕೆ ನೀವು ಕುಡಿದ ಮತ್ತಿನಲ್ಲಿ ಬಂದು ನನ್ನ ಮೇಲೆ ಅತ್ಯಾಚಾರ ಮಾಡಿದ್ರಿ, ಅದ್ರ ಫಲ ಇದು ಅಂತ ಸುಳ್ಳು ಹೇಳಿದೆ. ಅದನ್ನು ನಂಬಿದ್ರು ಅನಿಸುತ್ತೆ. ನಿನ್ನ ಹೊಟ್ಟೆಲಿ ಹುಟ್ಟೋ ಮಗು ನಂದೇ ಆಗಿದ್ರೆ ಅಮ್ಮನವರು ನನ್ನ ಪ್ರಾಣ ಉಳಿಸ್ಲಿ, ಇಲ್ಲ ಅಂದ್ರೆ ಜನಗಳ ಕಾಲು ತುಳಿತಕ್ಕೆ ಸಿಕ್ಕಿ ನನ್ನ ಪ್ರಾಣ ಹೋಗ್ಲಿ. ಮತ್ತೆ ಹೇಳ್ತಾ ಇದ್ದೀನಿ, ಗಮನ ಇಟ್ಟು ಕೇಳಿಸ್ಕೋ. ಈ ಮಗು ನಂದಲ್ದೆ ಹೋದ್ರೆ ನನ್ನ ಪ್ರಾಣ ಹೋಗ್ಲಿ.